ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಆಗಸ್ಟ್ ತಿಂಗಳ 25ನೇ ತಾರೀಕಿನ ಭಾನುವಾರದ ದೇವರ ವಾಕ್ಯವು, ದೇವರ ಮಕ್ಕಳು ಯಾರು? ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಯೋಹಾನ 1:12. ನೀವು ಯಾರ ಕುಟುಂಬಕ್ಕೆ ಸೇರಿದವರು? ನೀವು ಯಾರ ಮಕ್ಕಳು? ಬಾರ್ತಿಮಾಯನು ತೀಮಾಯನ ಮಗನಾಗಿ ಜನಿಸಿದನು. ಅವನು ತೀಮಾಯನ ಮೂಲಕ ಕೆಲವು ಆಶೀರ್ವಾದಗಳನ್ನು ಪಡೆದಿರಬಹುದು. ಅದೇ ಸಮಯದಲ್ಲಿ ಅವನಿಗೆ ಶಾಪಗಳು ಬಂದಿರಬಹುದು. ನೀವು ಯಾವ ರೀತಿಯ ಪೂರ್ವಜರನ್ನು ಹೊಂದಿದ್ದೀರಿ? ನಿಮ್ಮ ಹೆತ್ತವರು ನೀತಿಯ ಜೀವನವನ್ನು ನಡೆಸಿದ್ದರೆ, ಕರ್ತನು ತನ್ನ ಒಡಂಬಡಿಕೆಯನ್ನು ಮತ್ತು ಕರುಣೆಯನ್ನು 1000 ತಲೆಮಾರುಗಳವರೆಗೆ ಉಳಿಸಿಕೊಳ್ಳಲು ನಂಬಿಗಸ್ತ ದೇವರು. ಆದರೆ ಅವರು ಕೆಟ್ಟ ರೀತಿಯಲ್ಲಿ ಬದುಕಿದ್ದರೆ, ಕರ್ತನು ತಂದೆಯ ಅಧರ್ಮವನ್ನು ಮಕ್ಕಳ ಮೇಲೆ ಮತ್ತು ಮಕ್ಕಳ ಮಕ್ಕಳ ಮೇಲೆ 3 ಮತ್ತು 4ನೇ ಪೀಳಿಗೆಗೆ ಬರಮಾಡುವನು. ನೀವು ಯಾವುದೇ ಕುಟುಂಬದಲ್ಲಿ ಜನಿಸಿದರೂ ದೇವರ ಕುಟುಂಬಕ್ಕೆ ಬನ್ನಿ. ಕರ್ತನಾದ ಯೇಸು ನಿಮ್ಮ ತಂದೆಯಾಗಿದ್ದರೆ ನೀವು 1000 ತಲೆಮಾರುಗಳವರೆಗೆ ಕರುಣಿಸುತ್ತೀರಿ. ನೀವು ಇಂದು ದೇವರ ಮಗು ಎಂದು ಖಚಿತಪಡಿಸಿಕೊಳ್ಳಿರಿ. ಈ ಜಗತ್ತಿನ ಜನರನ್ನು 2 ವರ್ಗಗಳಾಗಿ ವಿಂಗಡಿಸಬಹುದು: ದೇವರ ಮಕ್ಕಳು ಮತ್ತು ಸೈತಾನನ ಮಕ್ಕಳು. ವಾಕ್ಯವು ಹೇಳುತ್ತದೆ, ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ. ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ದೇವರಿಂದ ಹುಟ್ಟಿದವನು ಪಾಪ ಮಾಡನು. ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ. ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವನಾಗಿರಲಾರನು. 1 ಯೋಹಾನ 3:8 ಮತ್ತು 9. ಒಮ್ಮೆ ಅಜ್ಜಿಯೊಬ್ಬಳು ತನ್ನ ಚೇಷ್ಟೆಯ ಮೊಮ್ಮಗನನ್ನು ಕರೆದು, ನೀನು ಸೈತಾನನ ಮಗುವೆ ಅಥವಾ ದೇವರ ಮಗುವೆ ಎಂದು ಕೇಳಿದಳು. ಬಾಲಕನು ತಾನು ಯೇಸುವಿನ ನೆಚ್ಚಿನ ಮಗ ಎಂದು ಹೆಮ್ಮೆಯಿಂದ ಉತ್ತರಿಸಿದನು. ಆಗ ಅಜ್ಜಿ ಕೇಳಿದಳು, ನೀನು ಯೇಸುವಿನ ಮಗನಾಗಿದ್ದರೆ ಇವತ್ತು ಪ್ರಾರ್ಥನೆ ಮಾಡಿದೆಯಾ? ನೀನು ಬೈಬಲ್ ಓದಿದೆಯಾ ಎಂಬುದಾಗಿ. ಆ ಹುಡುಗ ಆ ಸ್ಥಳದಿಂದ ಓಡಿ ಹೋದನು. ನಿಜವಾದ ಅರ್ಥದಲ್ಲಿ ನೀವು ಯಾರ ಮಕ್ಕಳು? ದೇವರ ಮಕ್ಕಳು ಕರ್ತನಾದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಂಡರು ಮತ್ತು ಅವರ ನಂಬಿಕೆಯನ್ನು ಇಟ್ಟವರು. ಅವರ ಪಾಪಗಳ ಕ್ಷಮೆಯನ್ನು ಪಡೆದಿದ್ದಾರೆ ಮತ್ತು ರಕ್ಷಣೆಯ ಸಂತೋಷದಿಂದ ಆನಂದಿಸಿದ್ದಾರೆ. ಸತ್ಯವೇದವು ಹೇಳುತ್ತದೆ, ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಯೋಹಾನ 1:12. ನಿಮ್ಮ ದೇವರು ಮತ್ತು ಸಂರಕ್ಷಕನಾಗಿ ಯೇಸು ಕ್ರಿಸ್ತನನ್ನು ಸ್ವೀಕರಿಸುವುದರೊಂದಿಗೆ ನೀವು ನಿಲ್ಲಬಾರದು. ಅವರ ಮಾತಿನಂತೆ ಬದುಕಲು ನಿಮ್ಮನ್ನು ಒಪ್ಪಿಸಬೇಕು. ನಾವು ಯೇಸುವನ್ನು ಸ್ವೀಕರಿಸಿದಾಗ ನಾವು ಒಂದು ಪ್ರವೃತ್ತಿಯನ್ನು ಹೊಂದಿದ್ದೇವೆ ಮತ್ತು ಪ್ರಪಂಚದಿಂದ ಪ್ರತ್ಯೇಕಗೊಳ್ಳಲು ಕಾರಣವಾಗುತ್ತದೆ. ಸತ್ಯವೇದವು ಹೇಳುತ್ತದೆ, ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. 2 ಕೊರಿಂಥದವರಿಗೆ 6:16. ನೆನಪಿಡಿ, ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರೆಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ. 2 ಕೊರಿಂಥದವರಿಗೆ 6:18. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.